2 ವೀಕ್ಸ್ ಕಟ್ ಮಾಡಿದ್ದೀನಿ. ಕ್ರಾಶ್ ಆಗಿಲ್ಲ, ಚೀಟ್ ಮಾಡಿಲ್ಲ. ರಿಸಲ್ಟ್ ಏನಾಯ್ತು ಗೊತ್ತಾ? ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟು 75 ಕೆಜಿ. ಬಟ್ ಫಸ್ಟ್ ವೀಕಲ್ಲೇ ಡೈರೆಕ್ಟ್ ಆಗಿ 1 ಕೆಜಿ ಹೋಗಿತ್ತು. 75 ಕೆಜಿಸಿಂದ 74.4 ಕೆಜಿಸ್ಗೆ ಬಂದಿದ್ದೆ. ಅದನ್ನ ನೋಡಿ ತುಂಬಾ ಜನ ಹ್ಯಾಪಿ ಆಗ್ತಾರೆ. ಬಟ್ ಲಿಸನ್ ಕೇರ್ಫುಲಿ. ಫಸ್ಟ್ ವೀಕ್ ವೆಯ್ಟ್ ಲಾಸ್ ಮೋಸ್ಟ್ಲಿ ವಾಟರ್ ವೆಯ್ಟ್, ಫ್ಯಾಟ್ ಅಲ್ಲ ಗುರು, ವಾಟರ್ ವೆಯ್ಟ್ ಅದು. ಸೆಕೆಂಡ್ ವೀಕ್ ಸ್ವಲ್ಪ ಸ್ಲೋ ಆಯ್ತು. 74.4 ಇಂದ 73.7 ಕೆಜಿಸ್ ಬಂದಿದ್ದೀನಿ. ಅರೌಂಡ್ 0.5 ಕೆಜಿ. ಅಂಡ್ ದಿಸ್ ಇಸ್ ರಿಯಲ್ ಫ್ಯಾಟ್ ಲಾಸ್ ಸ್ಪೀಡ್ ಗುರು. 0.5 ಕೆಜಿ ಪರ್ ವೀಕ್ ಈಸ್ ಹೆಲ್ದಿ, ಸಸ್ಟೈನಬಲ್ ಅಂಡ್ ಮಸಲ್ ಲಾಸ್ ಆಗದಿರಂಗೂ ಸಹ ಇರುತ್ತೆ. ಫುಲ್ ವೀಕ್ ನಾನು ಆಲ್ಮೋಸ್ಟ್ ಸೇಮ್ ಫುಡ್ ಫಾಲೋ ಮಾಡಿದ್ದೀನಿ. ಮಾರ್ನಿಂಗ್ ಎದ್ರೆ ಓಟ್ಸ್, ಚಿಯಾ ಸೀಡ್ಸ್, ಆಲ್ಮಂಡ್ಸ್ ಅಂಡ್ ಎಗ್ಸ್. ಇನ್ ಆಫ್ಟರ್ನೂನ್ ಲಂಚ್ ಸಹ ತುಂಬಾ ಕ್ಲೀನ್ ಅಂಡ್ ಸಿಂಪಲ್ ಆಗಿ ಮೇಂಟೈನ್ ಮಾಡಿ, ಇನ್ನ ಪ್ರೀ ವರ್ಕೌಟ್ ಅಲ್ಲಿ ಸ್ವೀಟ್ ಪೊಟೆಟೋನ ಆಡ್ ಮಾಡಿದ್ದೆ ಓಟ್ ಮಿಲ್ ಜೊತೆ. ನಂತರ ಒಂದು ಬ್ಲಾಕ್ ಕಾಫಿ ತಗೊಂಡು ಫೋಕಸ್ಗೋಸ್ಕರ ಇನ್ನ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೆ. ನೋ ಜಂಕ್, ನೋ ಫ್ಯಾನ್ಸಿ ಡಯಟ್, ನೋ ಮ್ಯಾಜಿಕ್ ಫ್ಯಾಟ್ ಬರ್ನರ್ಸ್. ಅಂಡ್ ನಿಮ್ಗೆ ಇದು ಗೊತ್ತಾ, ಮೋಸ್ಟ್ ಪೀಪಲ್ ಫೇಲ್ ಇನ್ ಕಟ್ ಬಿಕಾಸ್ ದೇ ಚೇಂಜ್ ಫುಡ್ ಎವ್ರಿ 2 days. ಕನ್ಸಿಸ್ಟೆನ್ಸಿ ಬೀಟ್ಸ್ ವೆರೈಟಿ ಗುರು. ಬೋರಿಂಗ್ ಫುಡ್ ಈಕ್ವಲ್ಸ್ ಟು ಪ್ರಿಡಿಕ್ಟಬಲ್ ರಿಸಲ್ಟ್ಸ್. ಅದಕ್ಕೆ ಹೇಳೋದು ಸಿಂಪಲ್ ಆಗಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಸ್ಕೇಲ್ ವೆಯ್ಟ್ ಸ್ಲೋ ಆಗಿದ್ರೆ ಪ್ಯಾನಿಕ್ ಆಗ್ಬೇಡ. ಯಾಕಂದ್ರೆ ಇಫ್ 0.5 ಕೆಜಿ ಪರ್ ವೀಕ್ ಹೋಗ್ತಾ ಇದೆ ಅಂದ್ರೆ ಇಮ್ಯಾಜಿನ್ 4 ವೀಕ್ಸ್. ದಿಸ್ ಇಸ್ ನಾಟ್ ಎ 14 days ಚಾಲೆಂಜ್ ಗುರು. ದಿಸ್ ಇಸ್ ಎ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್. ಸೊ ಇದು ಸ್ವಲ್ಪ ಸ್ಲೋ ಆಗೇ ಇರುತ್ತೆ, ಟೆನ್ಷನ್ ತಗೋಬೇಡ. ಸೊ ಇಲ್ಲಿ ತನಕ ಈ ತರ ಆಯ್ತು. ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಚೇಂಜ್ ಮಾಡೋಣ? ಕಾರ್ಡಿಯೋ ಇನ್ಕ್ರೀಸ್ ಮಾಡೋಣವಾ? ಕ್ಯಾಲರೀಸ್ ಅಡ್ಜಸ್ಟ್ ಮಾಡೋಣವಾ? ಫಾಲೋ ಮಾಡಿ. ನಾನು ಫುಲ್ ಜರ್ನಿ ಟ್ರಾನ್ಸ್ಪರೆಂಟ್ ಆಗಿ ಶೇರ್ ಮಾಡ್ತೀನಿ.